ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಈ ರೀತಿ ಒಂದು ವಿಡಿಯೋ ತುಂಬ ಟ್ರೆಂಡ್ ಆಗ್ತಾ ಇದೆ, ನೋಡ್ಕೊಳ್ಬೋದು. ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಆ ವಿಡಿಯೋ ಪ್ಲೇ ಮಾಡ್ತೀನಿ, ಆ ವಿಡಿಯೋ ನೋಡ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಇದರಲ್ಲ ಈ ಒಂದು ವಿಡಿಯೋ ಬಂದ್ಬಿಟ್ಟು AI ವಿಡಿಯೋ ಅಂತ ಬಂದ್ಬಿಟ್ಟು ಇದು ತುಂಬ ಟ್ರೆಂಡ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ. ನಾನು ಈ ಒಂದು ವಿಡಿಯೋದಲ್ಲಿ ಈ AI ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡಿ, ಏನೋ ಜಸ್ಟ್ 5 ಮಿನಿಟ್ಸಲ್ಲಿ ಈ ರೀತಿ ನೀವು ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಈ ರೀತಿ ವಿಡಿಯೋ ಕ್ರಿಯೇಟ್ ಮಾಡಿ ನೀವು ಮಿನಿಮಮ್ ಮಂತ್ಲಿ 1 ಲಕ್ಷ ಇರೋದು ಆರಾಮಾಗಿ ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವುದೋ ಒಂದು ಇದರಿಂದ ಮೊದಲನೇ ಬಂದ್ಬಿಟ್ಟು ಈ ರೀತಿ ವಿಡಿಯೋನಿಂದ ಅಂದರೆ ಇದರಿಂದ ಏನು ಬೆನಿಫಿಟ್ಸ್ ಅಪ್ಪ ಅಂದ್ರೆ, ನೀವು ಯಾವುದೋ ಇದರಲ್ಲಿ ಹೇಳ್ಬೇಕಾದ್ರೆ ಏನು ಬೆನಿಫಿಟ್ಸ್ ಅಂದರೆ ಯಾವುದೊಂದು ವಾಯ್ಸ್ ಕೊಡೋದು ಬೇಕಾಗಿಲ್ಲ, ಯಾವುದೊಂದು ಪೇಸ್ ತೋರಿಸೋದು ಬೇಕಾಗಿಲ್ಲ. ಜಸ್ಟ್ ಇನ್ನೂ ಒಂದು ಸ್ವಲ್ಪ ನೀವು ಆರಾಮಾಗಿ ಈ ರೀತಿ AI ವಿಡಿಯೋ ಆರಾಮಾಗಿ ಈಸಿಯಾಗಿ ಎಡಿಟ್ ಮಾಡ್ಕೊಳ್ಬೋದು. ನೀವು 5 ಮಿನಿಟ್ಸ್ ಅಂದರೆ 5 ಮಿನಿಟ್ಸಲ್ಲಿ ನೀವು ಆರಾಮಾಗಿ ನಿಮ್ಮೊಂದು ಮೊಬೈಲ್ ಮೂಲಕನೇ ಈ ರೀತಿ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದು ಆರಾಮಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಾಕೋಬೋದು. ಅದರ ಬಟ್ ಯೂಟ್ಯೂಬ್ ಶಾರ್ಟ್ಸಲ್ಲೇ ಕೂಡ ಹಾಕ್ಬೋದು. ಅದು ಬಟ್ ಮಿನಿಮಮ್ ಹೇಳ್ಬೇಕಾದ್ರೆ ಮೊದಲೇ ಹೇಳ್ಬಿಡ್ತೀನಿ, ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಮಾನಿಟೈಸೇಷನ್ ಪ್ರಾಬ್ಲಮ್ ಆಗುತ್ತೆ. ಮಾನಿಟೈಸೇಷನ್ ಆಗಲ್ಲ, ಮೇನ್ ಇಂಪಾರ್ಟೆಂಟ್. ನಾನು ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ, ಅವಾಗ ಇಲ್ಲ ಅಂತಲ್ಲ, ಮೊದಲೇ ಹೇಳ್ಬಿಡ್ತೀನಿ. ನೀವು ಈ ಒಂದು ವಿಡಿಯೋ ಬಂದ್ಬಿಟ್ಟು ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದರೆ ಮಾನಿಟೈಸೇಷನ್ ಆಗಲ್ಲ. ಅದ್ರ ಬಟ್ ಇದು ಇನ್ಸ್ಟಾಗ್ರಾಮ್ದಲ್ಲಿ ಹಾಕ್ಬೋದು. ನೀವು ಇನ್ಸ್ಟಾಗ್ರಾಮ್ದಲ್ಲಿ ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ ಆರಾಮಾಗಿ ವ್ಯೂಸ್ ಬರುತ್ತೆ, ಆರಾಮಾಗಿ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು. ಮಂತ್ಲಿ ಪ್ರಮೋಷನ್ ಬರುತ್ತೆ, ಅದರಿಂದ ಮೂಲಕ ಕೂಡ ಅರ್ನಿಂಗ್ ಮಾಡ್ಕೊಳ್ಳೋದು. ಇನ್ನೊಂದು ಜಸ್ಟ್ ನಾನು ಇವತ್ತು ನೋಡಿ ಈ ಒಂದು ವಿಡಿಯೋ AI ವಿಡಿಯೋ 5 ಮಿನಿಟ್ಸಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು, ಏನೋ ಜಸ್ಟ್ ನಿಮ್ಮ ಮೊಬೈಲ್ ಫೋನ್ ಇದ್ದರೆ ಸಾಕು, ನಿಮ್ಮ ಹತ್ರ ಏನೋ ಬೇಕಾಗಿಲ್ಲ, ಒಂದು ಮೊಬೈಲ್ ಫೋನಿಂದ ಆರಾಮಾಗಿ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇವತ್ತು ಸ್ಟಾರ್ಟ್ ಮುಂಚೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ನೋಡ್ತಾರೆ, ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆ ಬಂದ್ಬಿಟ್ರೆ ಟನಲ್ ಕ್ಲಿಕ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಆರಾಮಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಯಾವುದು ಏನು ಮಾಡೋಂಗಿಲ್ಲ, ಜಸ್ಟ್ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ಆರಾಮಾಗಿ ತಾನೇ ಎಡಿಟ್ ಮಾಡಿ ನಿಮ್ಮ ಮುಂದೆ ತರುತ್ತೆ. ತಾನೇ ಎಡಿಟ್ ಮಾಡಿ ನಿಮ್ಮ ಮುಂದೆ ವಿಡಿಯೋ ಕೊಡುತ್ತೆ. ಜಸ್ಟ್ ನೀವು ಡೌನ್ಲೋಡ್ ಮಾಡಿದ್ರೆ ಸಾಕು. ಈ ರೀತಿ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಇನ್ನೊಂದು ಜಸ್ಟ್ ಮೊದಲೇ ಬಂದ್ಬಿಟ್ಟು ನೀವು ಮೊಬೈಲ್ ಓಪನ್ ಮಾಡ್ಕೊಂಡು ನಿಮ್ಮ ಮೊಬೈಲ್, ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಹಾಕ್ತಿದ್ದೀನಿ. ನೀವು ಮೊದಲೇ ಬಂದ್ಬಿಟ್ಟು ನಿಮ್ಮೊಂದು ಮೊಬೈಲ್ ಓಪನ್ ಮಾಡ್ಕೊಳ್ಳಿ, ಗೂಗಲ್ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ನೀವು ಮೊದಲನೇ ಬಂದ್ಬಿಟ್ಟು ಆ ರೀತಿ ಆ AI ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಬೇಕು. ಏನು ಮಾಡ್ಬೇಕಂದ್ರೆ ಜಸ್ಟ್ ಫೋಟೋ ಡೌನ್ಲೋಡ್ ಮಾಡ್ಬೇಕು. ಫೋಟೋ ಅಂದರೆ ಫೋಟೋ ಎಲ್ಲಿ ಸಿಗುತ್ತೆ ಅಂದರೆ ಹೇಳ್ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ AI ಮೇಕ್ ಅಂತ ಸರ್ಚ್ ಮಾಡಿ, ಮೌಂಟ್ ಅಂತ ಸರ್ಚ್ ಮಾಡಿ, AI ಫೋಟೋಸ್ ಅಂತ ಸರ್ಚ್ ಮಾಡಿ ಕೂಡ ಬರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸೈಡ್ಗೆ ಈ ರೀತಿ ಫೋಟೋಸ್ ನೋಡಿ, ಇಮೇಜ್ ನೋಡಿ, AI ಮೌಂಟ್ ನೋಡಿ, ಈ ರೀತಿ ಫೋಟೋಸ್ಗಳು ಇದೆ ನೋಡ್ಕೊಳ್ಳಿ. ನೀವೇನು ಮಾಡ್ಕೊ, ಜಸ್ಟ್ ಇದರಲ್ಲಿ ಒಂದು ಫೋಟೋ ಡೌನ್ಲೋಡ್ ಮಾಡ್ಕೊಬೇಕು. ಯಾವುದಾದ್ರು ಒಂದು ಫೋಟೋ, ಬೆಸ್ಟ್ ಫೋಟೋ ಇದ್ದಿದ್ದು ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಫೋಟೋಗಳು ಬರುತ್ತೆ ಇದರಲ್ಲಿ. ಈ ರೀತಿ ಒಂದು ಫೋಟೋ ಅಂದರೆ ಇದು ಯಾವ ಒಂದು ಕಾನ್ಸೆಪ್ಟ್ ಅಂದರೆ ಏನು, ಜಸ್ಟ್ ಫೋಟೋ ತೊಗೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಇದು ಮಾಡ್ಕೊಳ್ಬೋದು ವಿಡಿಯೋ ಕ್ರಿಯೇಟು. ಇದರಲ್ಲಿ ನೋಡಿ ಈ ಫೋಟೋ ಡೌನ್ಲೋಡ್ ಮಾಡಿದ್ದೀನಿ ಈಗಾಗಲೇ. ನೀವು ಕೂಡ ಈ ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಜಸ್ಟ್ ಬಂದ್ಬಿಟ್ಟು ನೀವೇನು ಮಾಡಬೇಕು, ಒಂದು ಸ್ಕ್ರಿಪ್ಟ್ ಅಂದರೆ ನೀವು ಒಂದು ಸ್ಕ್ರಿಪ್ಟ್ ಮಾಡಬೇಕು. ಸ್ಕ್ರಿಪ್ಟ್ ಅಂದರೆ ಯಾವ ರೀತಿ, ಈಗ ನೀವು ನೋಡಿದ್ರಲ್ಲ, ನಾನು ಹಲೋ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಕನ್ನಡ ಟೆಕ್ ಎಡಿಟ್ಸ್ ಅಂತ ಒಂದು ಮಾತಾಡ್ತೀವಿ. ಆ ರೀತಿ ನಾವು ಸ್ಕ್ರಿಪ್ಟ್ ಮಾಡ್ಕೊಳ್ಬೇಕು. ಸ್ಕ್ರಿಪ್ಟ್ ಯಾವ ರೀತಿ ಅಂದರೆ ಏನೂ ಇಲ್ಲ, ನೀವು ಯಾವುದೊಂದು ಲವ್ ಸ್ಟೋರಿ ಸ್ಕ್ರಿಪ್ಟ್ ಆಗಿರ್ಬೋದು, ಯಾವುದೊಂದು ಮೋಟಿವೇಶನ್ ಸ್ಕ್ರಿಪ್ಟ್ ಆಗಿರ್ಬೋದು, ಯಾವುದೋ ಒಂದು ಸ್ಕ್ರಿಪ್ಟ್ ಬರ್ಕೊಳ್ಬೇಕು. ಸ್ಕ್ರಿಪ್ಟ್ ನಿಮಗೆ ಬರೋದಕ್ಕೆ ಗೊತ್ತಿಲ್ಲ ಅಂದ್ರೆ ಕೂಡ ಹತ್ತಿರ ಬಗ್ಗೆ ಒಂದು ವೆಬ್ಸೈಟ್ ಇದೆ. ಏನಪ್ಪ ಅಂದ್ರೆ ಆ ಒಂದು ವೆಬ್ಸೈಟ್ ಬಂದ್ಬಿಟ್ಟು ಚಾಟ್ GPK ಅಂತ ಬಂದ್ಬಿಟ್ಟು ಇದೊಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ನೀವು ಜಸ್ಟ್ ಲಾಗಿನ್ ಆದರೆ ಸಾಕು. ಲಾಗಿನ್ ಆದರೆ ನಿಮಗೆ ಹಲವಾರು, ಇಲ್ಲ ನಿಮಗೆ ಲವ್ ಸ್ಟೋರಿ ಇದು ಬೇಕಾ, ಮೋಟಿವೇಶನ್ ಬೇಕಾ, ಎಲ್ಲ ನಿಮ್ಗೆ ಕೊಡುತ್ತೆ. ಇದರಲ್ಲಿ ನೀವೇನು ಮಾಡೋ, ನಿಮ್ಗೆ ಯಾವ ಒಂದು ಮೋಟಿವೇಶನ್ ಬೇಕು ಆ ರೀತಿ ನೀವು ಮೋಟಿವೇಶನ್ ನೀವು ಬರ್ಕೋಬೇಕು. ನೀವೇ ಲೈನ್ ಬರ್ಕೊಳ್ಳಿ. ಯಾವುದಾದ್ರು ಒಂದು ನೀವೇನಾದ್ರು ಹೇಳ್ತಾ ಇದ್ದಾರಲ್ಲ, ಎದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಈಗ ಯಾವುದಾದ್ರು ಮೋಟಿವೇಶನ್ ಅದ್ರ ಬಗ್ಗೆ ಬರ್ಕೊಳ್ಳಿ. ಆ ರೀತಿ ಬರ್ಕೊಂಡು ನೀವು ಜಸ್ಟ್ ಇದ್ರ ಲಾಗಿನ್ ಆಗಿದ್ರೆ ಸಾಕು. ಲಾಗಿನ್ ಅಂತ ಬರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಈ ರೀತಿ ಒಂದು ನೋಟ್ಸ್, ಈಗ ನಾನು ನೋಟ್ಸಲ್ಲಿ ಬರ್ಕೊಂಡಿದ್ದೀನಿ. ಈ ರೀತಿ ನೀವು ಏನು ಮಾಡಿ, ಅದನ್ನ ನೋಟ್ಸಲ್ಲಿ ಬರ್ಕೊಳ್ಳಿ. ಯಾವ ರೀತಿ ನೀವು ಏನು ಮಾತಾಡಬೇಕು, ಏನು ಮಾತಾಡ್ತೀರಾ ಅದನ್ನ ಮಾಡ್ಕೊಳ್ಬೋದು. ಈಗ ನಾನು ಏನು ಬರ್ತೀನಿ ನೋಡಿ, ಇಲ್ಲಿ ನೋಡಿ, ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್. ಈ ರೀತಿ ಬರ್ಕೊಳ್ಬೇಕು. ಈ ರೀತಿ ಬರ್ಕೊಂಡ ನಂತರ ನೀವು ಏನು ಮಾಡಬೇಕು, ಮೇನ್ ಪಾಯಿಂಟ್ ಬಂದ್ಬಿಟ್ಟು ವಾಯ್ಸ್ ಮಾಡಬೇಕು. ವಾಯ್ಸ್ ಅವರ್ ಮಾಡ್ಕೊಳ್ಬೇಕು. ವಾಯ್ಸ್ ಅವರ್ ಅಂದರೆ ನಿಮ್ಮೊಂದು ವಾಯ್ಸ್ ಅವರ್ ಕೊಡೋದಲ್ಲ, ವಾಯ್ಸ್ ಅವ್ರು ತಾನಾಗಿ ಕೊಡುತ್ತೆ. ಅದ್ರ ಬಟ್ ನೀವು ಮಾಡಬೇಕು. ಅದು ಏನಂದರೆ ಇನ್ನೂ ಜಸ್ಟ್ ಒಂದು ವೆಬ್ಸೈಟ್ ಇದೆ, ನಾನು ನಿಮಗೆ ವೆಬ್ಸೈಟ್ ತೋರಿಸ್ತೀನಿ. ವೆಬ್ಸೈಟ್ ನೇಮ್ ಅಂದ್ಬಿಟ್ಟು ಏನಪ್ಪ ಅಂದರೆ ನೋಡ್ಕೊಳ್ಳಿ, ಇದೆ ನೋಡಿ, ನಾನು ಸರ್ಚ್ ಕೂಡ ಮಾಡ್ತೀನಿ. ವೆಬ್ಸೈಟ್ ನೇಮ್ ಅಂದ್ಬಿಟ್ಟು ಏನಂದರೆ 11 ಲ್ಯಾಬ್ಸ್ ಅಂತ ಬಂದ್ಬಿಟ್ಟು ಈ ಒಂದು ವೆಬ್ಸೈಟು. ಈ ಒಂದು ವೆಬ್ಸೈಟಲ್ಲಿ ನೀವು ಏನು ಮಾಡಬೇಕು, ಜಸ್ಟ್ ನೀವು ಆ ಸ್ಕ್ರಿಪ್ಟ್ ಏನಿಲ್ಲ, ಆ ಸ್ಕ್ರಿಪ್ಟ್ ನೀವು ಕಾಪಿ ಮಾಡಬೇಕು. ಜಸ್ಟ್ ಇದರಲ್ಲಿ ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕು. ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಏನು ಮಾಡೋಂಗಿಲ್ಲ, ಜಸ್ಟ್ ನೀವು ಇಲ್ಲಿ ಏನಿದೆ ಅದನ್ನು ಪೇಸ್ಟ್ ಮಾಡಬೇಕು. ನಾನು ಈಗ ಏನು ಮಾಡ್ತೀನಿ, ಅದನ್ನು ಕಾಪಿ ಮಾಡ್ತೀನಿ ನೋಡಿ. ಈಗ ನೋಟ್ ಪ್ಯಾಡ್ದಲ್ಲಿ ಇದಂಥದ್ದು ಕಾಪಿ ಮಾಡ್ತೀನಿ. ಈಗ ನಾನು ಕಾಪಿ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಪಿ ಮಾಡಿ ಏನು ಮಾಡ್ತೀನಿ, ಜಸ್ಟ್ ಇದರಲ್ಲಿ ಕೊಡ್ತೀನಿ. ಅಂದರೆ ಇದರಲ್ಲಿ ಯಾವುದೊಂದು ವಾಯ್ಸ್ ಅವ್ರು ಕೊಡೋದು ಬೇಕಾಗಿಲ್ಲ. ನೀವು ಜಸ್ಟ್ ಆ ಸ್ಕ್ರಿಪ್ಟ್ ಏನಿದೆ ಅಂತಂದ್ರೆ ನೀವು ಪೇಸ್ಟ್ ಮಾಡಿದ್ರೆ ಸಾಕು. ನಾನು ಪೇಸ್ಟ್ ಮಾಡ್ತೀನಿ ನೋಡಿ. ಈಗ ಪೇಸ್ಟ್ ಮಾಡಿದ್ರೆ ಸಾಕು. ಇಲ್ಲಿ ಬರುತ್ತೆ ನೋಡಿ, ಪ್ಲೇ ಆಗುತ್ತೆ. ಲೇಡೀಸ್ ವಾಯ್ಸ್ ಕೂಡ ಮಾಡ್ಕೊಳ್ಳೋ, ಬಾಯ್ಸ್ ಕೂಡ.
ಕನ್ನಡ ಟೆಕ್ ಎಡಿಟ್ಸ್ ಈ ರೀತಿ ಒಂದು ವಾಯ್ಸ್ ಓವರ್ ಆಗುತ್ತೆ ಈ ಸ್ಕ್ರಿಪ್ಟು ಈ ಒಂದು ವೆಬ್ಸೈಟು. ಜಸ್ಟ್ ಏನು ಮಾಡೋದು, ಈ ವಾಯ್ಸ್ ಓವರ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಮತ್ತೆ ಏನು ಮಾಡ್ಬೇಕು, ಜಸ್ಟ್ ಒಂದು ನೀವೇನು ಮಾಡ್ಬೇಕು, ಮತ್ತೊಂದು ವೆಬ್ಸೈಟ್ ಇದೆ. ಅಂದರೆ ಈಗ ನೀವು ಏನು ಮಾಡೋದು, ಈಗ ಯಾವುದೋ ಒಂದು ಸ್ಕ್ರಿಪ್ಟ್ ಆಯಿತು, ಸ್ಕ್ರಿಪ್ಟ್ ಆದ ನಂತರ ವಾಯ್ಸ್ ಓವರ್ ಕೂಡ ಮಾಡಿದರೆ ಫೋಟೋ ಕೂಡ ಆಯಿತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಅಂದರೆ ಈ ವಿಡಿಯೋ ಎಡಿಟ್ ಮಾಡಿ ನಿಮ್ಮ ಮುಂದೆ ತರೋದು. ಅದೇ ಅದಕ್ಕೂ ಕೂಡ ಒಂದು ವೆಬ್ಸೈಟ್ ಇದೆ, ಏನು ಮಾಡೋಂಗಿಲ್ಲ. ಜಸ್ಟ್ ಆ ಒಂದು ವೆಬ್ಸೈಟ್ ಯಾವುದಪ್ಪ ನಾನು ನಿಮ್ಗೆ ತೋರಿಸಿ ನೋಡಿ. ಇಲ್ಲಿ ನೀವು ಸರ್ಚ್ ಮಾಡಬೇಕು ಸ್ಟುಡಿಯೋ ID ನೋಡಿ, ID ಅಂತ ಬಂದ್ಬಿಟ್ಟು ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಕೂಡ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಈ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬೆಸ್ಟ್ ಅಂತಲೇ ಹೇಳ್ಬೋದು, ಏನು ಮಾಡೋ ಕೆಲಸ ಇಲ್ಲ. ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು, 5 ಮಿನಿಟ್ಸಲ್ಲಿ ಈ ರೀತಿ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನಾನು ಏನು ಮಾಡ್ತೀನಿ, ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡ್ತೀನಿ. ನೀವು ಮೊಬೈಲಲ್ಲಿ ಕೂಡ ಮಾಡ್ಕೊಳ್ಳಿ, ಲ್ಯಾಪ್ಟಾಪಲ್ಲಿ ಕೂಡ ಮಾಡ್ಕೊಳ್ಳಿ. ನಾನು ಹತ್ತಿರ ಇರೋದು ಮೊಬೈಲ್, ನಾನು ಮೊಬೈಲಲ್ಲೇ ತೋರಿಸ್ತಾ ಇದ್ದೀನಿ. ತುಂಬ ಜನ ರೈತರ ಮೊಬೈಲ್ ಇರುತ್ತೆ, ಅದಕ್ಕೋಸ್ಕರ. ಇಲ್ಲಿ ಜಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ರಿಯೇಟ್ ಅಂತ ಇದ್ರೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ನಾನು ಈಗಾಗಲೇ ಮಾಡಿದ್ದೀನಿ, ಈಗಾಗಲೇ ನಾನು ಮಾಡಿ ನೋಡಿದ್ದೀನಿ. ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಯಾವ ರೀತಿ ಅಂದರೆ ಹೇಳ್ಬೇಕಾದ್ರೆ ಇದರಲ್ಲಿ ನೀವು ಲಾಗಿನ್ ಆಗಬೇಕು. ಫಸ್ಟ್ ಇಂಪಾರ್ಟೆಂಟ್ ಲಾಗಿನ್ ಅಂದರೆ ಇದರಲ್ಲಿ ನೀವು ಗೂಗಲ್ ಅಕೌಂಟ್ ಮೂಲಕ ಲಾಗಿನ್ಗೆ ಯಾವುದೊಂದು ಪ್ರಾಬ್ಲಮ್ ಆಗಿಲ್ಲ, ಏನೂ ಇಲ್ಲ. ಜಸ್ಟ್ ನೋಡ್ಕೊಳ್ಳಿ, ಇಲ್ಲಿ ನಮ್ಮ ಇಂಡಿಯನ್ ಗರ್ಲ್ಸ್ ಆಗಿರ್ಬೋದು, ಇಂಡಿಯನ್ಸ್ ಬಾಯ್ಸ್ ಆಗಿರ್ಬೋದು, ಮತ್ತು ಇಂಡಿಯನ್ ಈ ರೀತಿ ನಿಮ್ಮ ಫೋಟೋಸು ಎಲ್ಲ ಅಪ್ಲೋಡ್ ಮಾಡ್ಕೊಂಡು ನೀವು ಮಾಡ್ಕೊಳ್ಬೋದು. ಆ ರೀತಿ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಫೋಟೋ ಆ್ಯಡ್ ಮಾಡ್ತೀನಿ. ಫೋಟೋ ಏನು ಡೌನ್ಲೋಡ್ ಮಾಡಿದ್ದೀನಿ, ಆ ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ. ನಾನು ನಿಮಗೆ ತೋರಿಸ್ತೀನಿ ಫೋಟೋ. ಈಗ ನಾನು ಫೋಟೋ ಆ್ಯಡ್ ಮಾಡ್ತೀನಿ, ನಿಮ್ಮ ಮುಂದೆ ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ. ಈ ಫೋಟೋ ಆ್ಯಡ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಗುತ್ತೆ. ಇಲ್ಲಿ ನೋಡ್ಕೊಂಡು ನಾನು ನಿಮಗೆ ಹೇಳಿದ್ದೀನಿ, ಇಂಡಿಯನ್ ಗರ್ಲ್ಸು ಬಾಯ್ಸು ಎಲ್ಲ ಕೂಡ ಫೋಟೋ ಇದೆ. ಈ ರೀತಿ ನೀವು ಮಾಡ್ಕೊಳ್ಬೋದು. AI ವಿಡಿಯೋ ಮಾಡ್ಕೊಳ್ಬೋದು, AI ಅಂತ. ಇದು ನೇಮ್ ಬೆಸ್ಟ್ ಅಂತಲೇ ಹೇಳ್ಬೋದು. ವಿಡಿಯೋ ನೋಡ್ಕೊ, ಈಗ ವಿಡಿಯೋ ಆಗಿದೆ ನೋಡಿ. ಈ ರೀತಿ ಫೋಟೋ ಸೆಲೆಕ್ಟ್ ಆಗಿದೆ. ಫೋಟೋ ಸೆಲೆಕ್ಟ್ ಆದ ನಂತರ ನೀವೇನು ಮಾಡಬೇಕು, ಜಸ್ಟ್ ಇಲ್ಲಿ ಟೈಪ್, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಸೈಡ್ಗೆ ಬಂದು ಸ್ಕ್ರಿಪ್ಟ್ ಅಂತ ಇದೆ ನೋಡಿ. ಸ್ಕ್ರಿಪ್ಟಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಅಂದರೆ ಈಗ ನಮ್ಮ ವಾಯ್ಸ್ ಓವರ್ ನೀವೇನು ಡೌನ್ಲೋಡ್ ಮಾಡಿದ್ರೆ ಆ ವಾಯ್ಸ್ ಓವರ್ ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಯಾವ ರೀತಿ ಮಾಡೋದು, ಜಸ್ಟ್ ಇಲ್ಲಿ ಸ್ಕ್ರಿಪ್ಟ್ ಅಂತ ಇದೆ. ಇಲ್ಲಿ ನೋಡಿ, ಏನು ಮಾಡಬೇಕು, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಆಡಿಯೋ ಅಪ್ಲೋಡ್ ಅಂತ ಬರುತ್ತೆ ನೋಡಿ. ಅಲೋ ಕೊಡಿ. ಅಲೋ ಕೊಟ್ಟ ನಂತರ ನೀವೇನು ಮಾಡಬೇಕು, ಜಸ್ಟ್ ಈಗ ನಾನು ಡೌನ್ಲೋಡ್ ಮಾಡಿದಾರಲ್ಲ ನಾವು ವಾಯ್ಸ್ ಅವರು, ಅದನ್ನ ಇಲ್ಲಿ ನಾವು ಏನು ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಇದರಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು, ತಾನೇ ಅದೇನು ಮಾಡುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಈಗ ಬಂದ್ಬಿಟ್ಟು ಈ ಒಂದು ವಿಡಿಯೋ ನಾನು ಈಗ ಇದನ್ನ ಪ್ಲೇ ಮಾಡ್ತೀನಿ ನೋಡಿ, ಹಾಕ್ತೀನಿ. ಜಸ್ಟು ಸ್ಕ್ರಿಪ್ಟ್ ಈಗ ಅಪ್ಲೋಡ್ ಆಗ್ತಾಯಿದೆ. ಆಡಿಯೋ ವೆಯ್ಟ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿದ ತಕ್ಷಣ ಜನ್ರೇಟ್ ನೋಡಿ, ಜನ್ರೇಟ್ ವಿಡಿಯೋ ಅಂತ ಬರ್ತದೆ ನೋಡಿ ಮೇಲ್ಗಡೆ, ಅಲ್ಲಿ ಗ್ರೀನ್ ಕಲರು. ಅದರ ನಂತರ ಬಿಟ್ಟು ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ. ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ವಿಡಿಯೋ ಜನ್ರೇಟ್ ಆಗ್ತಾ ಇದೆ ನೋಡಿ. ಈಗ ಸ್ವಲ್ಪ ವೆಯ್ಟ್ ಮಾಡಿ, ತೋರಿಸುತ್ತೆ. ಇಲ್ಲಿ ಬರುತ್ತೆ, ಅದು ವಿಡಿಯೋ ಜನ್ರೇಟ್ ಆಗಿ ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಲೈಟ್ ಹೋಗಿತ್ತು, ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದು ಜಸ್ಟ್ ಇಲ್ಲಿ ನೋಡ್ಕೊಳ್ಬೋದು, ವಿಡಿಯೋ ಕ್ರಿಯೇಟ್ ಆಗಿದೆ. ಜಸ್ಟ್ ನೀವು ಅಪ್ಲೋಡ್ ಮಾಡಿದರೆ ಜಸ್ಟ್ ಇಲ್ಲಿ ನೋಡ್ಕೊಳ್ಳಿ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ನೋಡಿ. ಮೊದಲು ಬಂದ್ಬಿಟ್ಟು ನೋಡಿ, ಕನ್ನಡ ಟೆಕ್ ಎಡಿಟ್ಸ್. ಈಗ ವಿಡಿಯೋ ಕ್ರಿಯೇಟ್ ಆಗಿದೆ. ಈಗ ಏನು ಮಾಡಬೇಕು, ಜಸ್ಟ್ ಈ ವಿಡಿಯೋ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ವಿಡಿಯೋ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೂ ಪ್ರಾಬ್ಲಮ್ ಅಲ್ಲ. ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಡೌನ್ಲೋಡ್ ಆಗಿದೆ ನೋಡಿ. ನಾನು ಗ್ಯಾಲರಿಯಲ್ಲಿ ಬರ್ತೀನಿ ವಾಪಸ್ಸು. AI ವಿಡಿಯೋ ಕ್ರಿಯೇಟ್ ಆಯಿತು. ಈಗ ನೋಡ್ಕೊಳ್ಳಿ, ನಾನು ವಾಪಸ್ ಆಲ್ಬಮ್ಸ್ ಮೇಲೆ ಬಂದುಬಿಟ್ಟು ವಿಡಿಯೋ ಮೇಲೆ ತೋರಿಸ್ತೀನಿ ನೋಡಿ. ನೀವು ನೋಡ್ತಾ ಇದ್ದೀರಾ ಕನ್ನಡ. ಅದ್ರ ಬಟ್ ಇಲ್ಲಿ ಏನಿದೆ, ವಾಟರ್ ಮಾರ್ಕ್ ಇದೆ. ಈ ವಾಟರ್ ಮಾರ್ಕ್ ರಿಮೂವ್ ಯಾವ ರೀತಿ ಮಾಡೋದಂದ್ರೆ, ಏನಿಲ್ಲ, ಜಸ್ಟ್ ಬಂದ್ಬಿಟ್ಟು ವಾಟರ್ ಮಾರ್ಕ್ ಯಾವ ರೀತಿ ರಿಮೂವ್ ಮಾಡೋದಂದ್ರೆ, ಇನ್ನೂ ಬಂದ್ಬಿಟ್ಟು ನೀವು ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. ಕೈನ್ ಮಾಸ್ಟರ್ ಇದೆ, ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. VN ಇದ್ರೆ VN ಓಪನ್ ಮಾಡ್ಕೊಳ್ಳಿ. ಯಾವುದಾದ್ರು ಒಂದು ಅಪ್ಲಿಕೇಶನ್ ಬೆಸ್ಟ್ ಅಂದ್ರೆ ಕೈನ್ ಮಾಸ್ಟರ್ ಅಂತ ಹೇಳ್ತೀನಿ. ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. ಆರಾಮಾಗಿ ನೀವು ವಾಟರ್ ಮಾರ್ಕ್ ರಿಮೂವ್ ಮಾಡ್ಕೊಳ್ಬೋದು. ಆ ವಿಡಿಯೋ ಮೇಲೆ ಒಂದು ಆ ವೆಬ್ಸೈಟ್ ಇದು ಬಂದಿರುತ್ತೆ ID. ನೀವೇನು ಮಾಡ್ಕೊಳ್ಳಿ, ಜಸ್ಟು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಬರುತ್ತೆ, ಇಲ್ಲಿ ಸೈಜ್ ಬರುತ್ತೆ. ಸೈಜ್ ಬಂದ್ಬಿಟ್ಟು ನೋಡಿ 3x4 ಮೇಲೆ ಕ್ಲಿಕ್ ಮಾಡಬೇಕು. 3x4 ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ನೀವೇನು ಮಾಡಬೇಕು, ಪ್ರತಿಯೊಬ್ಬರು ಕೂಡ ಅದು ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕು. ಈ ರೀತಿ ಮಾಡಿ ವಾಟರ್ ಮಾರ್ಕ್ ರಿಮೂವ್ ಮಾಡ್ಕೋಬೇಕು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗೇನು ಇಲ್ಲ, ಜಸ್ಟ್ ಆ ವಿಡಿಯೋನ ಹಾಕ್ತೀನಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಆ ವಿಡಿಯೋ ಈಗ ಯಾವುದು ವಿಡಿಯೋ ಈಗ ಡೌನ್ಲೋಡ್ ಮಾಡಿದೆ. ಈ ವಿಡಿಯೋ ಏನು ಮಾಡ್ತೀನಿ, ಸೆಟ್ ಮಾಡ್ತೀನಿ ನೋಡಿ. ಹಾಕ್ತೀನಿ, ಆಟೋಮೆಟಿಕ್ ವಿಡಿಯೋ ಸೆಟ್ ಆಗಿದೆ. ಈಗ ನೀವು ವಾಟರ್ ಮಾರ್ಕ್ ರಿಮೂವ್ ಆಗಬೇಕು. ವಾಟರ್ ಮಾರ್ಕ್ ರಿಮೂವ್ ಆಗ್ಬೇಕಾದ್ರೆ ಏನು ಮಾಡಬೇಕು, ಜಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತೀನಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ತೀನಿ, ಆ ಫೋಟೋ ಏನಿದೆ ಈಗ ನೀವು ಡೌನ್ಲೋಡ್ ಮಾಡಿದ ಫೋಟೋ, ಆ ಫೋಟೋ ತೊಗೊಳ್ಳಿ. ಆ ಫೋಟೋ ತೊಗೊಂಡು ನೀವು ಏನು ಮಾಡಬೇಕು, ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ರೀತಿ ಸೈಜು ಈ ರೀತಿ ಮಾಡ್ಕೊಳ್ಳಿ. ಸೈಜು ಸೆಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಮಾಡ್ಕೊಳ್ಳಿ. ಈ ರೀತಿ ಸೈಜ್ ಸೆಟ್ ಮಾಡ್ಕೊಳ್ಳಿ. ಏನು ಮಾಡ್ಕೊ, ಜಸ್ಟ್ ಕ್ರಾಪಿಂಗ್ ಅಂತ ಇದೆ ನೋಡಿ. ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ರಾಪ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು ಈ ರೀತಿ ಕ್ರಾಪ್, ಈ ರೀತಿ ನಾನು ಕ್ರಾಪ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಕ್ರಾಪ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಗೊತ್ತಾಗುತ್ತೆ ನಿಮಗೆ ನೋಡಿ, ಅಲ್ಲಿ ವಾಟರ್ ಮಾರ್ಕ್ ಇದೆಯಾ. ಈಗ ನೋಡಿ, ಜಸ್ಟ್ ನೋಡಿ, ಸ್ವಲ್ಪ ಲೋಡ್ ಆಗ್ತಾಯಿದೆ ಇರಲಿ ನೋಡಿ. ಈಗ ವಾಟರ್ ಮಾರ್ಕ್ ಕಾಣ್ತಾ ಇದೆ ನಿಮಗೆ. ಇಲ್ಲಿ ವಾಟರ್ ಮಾರ್ಕ್ ಕಾಣ್ತದೆ, ವಾಟರ್ ಮಾರ್ಕ್ ಇಲ್ಲ ನೋಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇಲ್ಲಿ ವಾಟರ್ ಮಾರ್ಕ್ ಇಲ್ಲ.
ವಾಟರ್ ಮಾರ್ಕ್ ಇಲ್ಲ, ಈ ರೀತಿ ಮಾಡ್ಕೊಂಡು ನೀವು ಆರಾಮ ಮಾಡ್ಕೊಳ್ಳೋದು. ಜಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆರಾಮಾಗಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ರೀತಿ ನೀವು ಎಕ್ಸ್ಪೋರ್ಟ್ ಮಾಡಿದರೆ ಸಾಕು, ವಾಟರ್ ಮಾರ್ಕ್ ರಿಮೂವ್ ಆಗ್ಬೇಕಾದ್ರೆ ಆರಾಮಾಗಿ ಮಾಡ್ಕೊಳ್ಬೋದು. ಇನ್ನೊಂದು ಜಸ್ಟ್ ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಆಫ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ಬಂದ್ಬಿಟ್ಟು ನಾನು ನಿಮಗೆ AI ವಿಡಿಯೋ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಈ ಒಂದು ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ತೋರಿಸ್ಬಿಟ್ಟಿದ್ದೀನಿ. ವಾಟರ್ ಮಾರ್ಕ್ ಕೂಡ ಯಾವ ರೀತಿ ರಿಮೂವ್ ಮಾಡೋದು ಗೊತ್ತಿದೆ. ಕೈನ್ ಮಾಸ್ಟರ್ ಆರಾಮಾಗಿ ನೀವು ಎಡಿಟ್ ಮಾಡ್ಕೊಳ್ಬೋದು. ಅಲ್ಲಿ ಲಿರಿಕ್ಸ್ ಬೇಕಾದ್ರೆ ಲಿರಿಕ್ಸ್ ಬರ್ಕೊಳ್ಳಿ, ಅಲ್ಲಿ ಏನೇನು ಮಾತಾಡಿದಾರೆ ಸ್ಕ್ರಿಪ್ಟಲ್ಲಿ ಬರೆದ್ರೆ ಬೆಸ್ಟ್ ಕಾಣುತ್ತೆ. ಈ ರೀತಿ ವಿಡಿಯೋನು ಕ್ರಿಯೇಟ್ ಮಾಡ್ಬೋದು. ಜಾಸ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಜಾಸ್ತಿ ಗ್ರೋ ಆಗುತ್ತೆ. ಈ ರೀತಿ ವಿಡಿಯೋಗಳು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಕೂಡ ತುಂಬ ಜನ ಅರ್ನ್ ಮಾಡ್ತಾರೆ. ನೀವು ಕೂಡ ಆರಾಮಾಗಿ ಮಿನಿಮಮ್ ಇಲ್ಲದ್ರು ಆರಾಮಾಗಿ ಇದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಮೌಂಟೇಶನ್ ಆಗಲ್ಲ. ಅದು ಬಿಟ್ಟು ಇನ್ಸ್ಟಾಗ್ರಾಮ್ದಲ್ಲಿ ಯಾವುದೊಂದು ಪ್ರಾಬ್ಲಮ್ ಇಲ್ಲ, ಫೇಸ್ಬುಕ್ಕಲ್ಲಿ ಕೂಡ ಯಾವುದೊಂದು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಇನ್ನೊಂದು ಜಸ್ಟ್ ಬಂದ್ಬಿಟ್ಟು ನಾನು ಇವತ್ತೊಂದು AI ವಿಡಿಯೋ ಅದು ಯಾವ ರೀತಿ, ಅದು 5 ಮಿನಿಟ್ಸಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದು ನಿಮ್ಮೊಂದು ವಾಯ್ಸ್ ಏನು ಜಸ್ಟ್ ಮೊಬೈಲ್ ಫೋನಿಂದ ಯಾವ ರೀತಿ ಕ್ರಿಯೇಟ್ ಮಾಡೋದು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂತ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬರು ಕಂಟೆಂಟ್ ಸ್ಪ್ಯಾಮ್ ಮೆಂಬರ್ಸ್ ಆಗಿರ್ಬೋದು ಎಲ್ಲರಿಗೂ ಈ ಒಂದು ಇಷ್ಟ ಅದನ್ನು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಪ್ರತಿಯೊಬ್ಬ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ಕ್ರಿಯೇಟ್ ಮಾಡ್ಕೊಂಡು ಮನೇಲಿ ಕೂತು ಅರ್ನಿಂಗ್ ಮಾಡಲಿ ಅಂತ ಇವತ್ತು ಕಂಟೆಂಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಕೂಡ ಜೈ ನಂದ ಮಾತ್ರ ಮತ್ತೆ ಬಾಯ್.